ಸರ್ ಅಲ್ಲಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆಯಂತೆ. ಆಗಲೇ 6-7 ಜನ ಸತ್ತೋಗಿದ್ದಾರೆ. ನಿಜವಾದ ಟಿಪ್ಪು ಸುಲ್ತಾನ್ನ ನಿಜವಾದ ಖಡ್ಗನೇ ತರಿಸಿರ್ತಾರೆ. ಓನ್ಲಿ ಟು ದಟ್ ಅಕೇಶನ್. ಮದುವೆದು ಏನೋ ಒಂದು ಶೂಟಿಂಗ್ ನಡೀತಾ ಇರುತ್ತಲ್ಲ, ಆವಾಗ ಇದನ್ನು ಫ್ಲವರ್ ಪಾಟನ್ನು ಹತ್ತಿಸ್ತಾರೆ. ಹತ್ತಿಸಿದ ತಕ್ಷಣ ಡಗ್ ಅಂತ ಹೇಳಿ ಸ್ಫೋಟ ಆಗಿಬಿಡುತ್ತೆ. ನೋಡಿದ್ರೆ ಮೈಯೆಲ್ಲ ಪೂರ್ತಿ ಬರಲ್ಲ. 80% ಬರ್ನ್ಸ್. ಸಾಮಾನ್ಯ 30% ಬರ್ನ್ಸ್ ಆದರೆ ಬದುಕೋದಿಲ್ಲ. GSS ಮಾಧ್ಯಮದ ಗನ್ ಪಾಯಿಂಟ್ನ ಸೀರೀಸಲ್ಲಿ ಜೇಬರ್ ಸರ್ ಅಂದರೆ ಮೈಸೂರಿನ ಧೀಮಂತ ನಿವೃತ್ತ ಪೊಲೀಸ್ ಅಧಿಕಾರಿಗಳು JB ರಂಗಸ್ವಾಮಿ ಸರ್ ನಮ್ಮೊಂದಿಗೆ ಒಂದಷ್ಟು ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಅವೇರ್ನೆಸ್ನ ಕೊಡುವಂತಹ ಮಹತ್ ಕಾರ್ಯದಲ್ಲಿ ನಮ್ಮ ಪ್ಲಾಟ್ಫಾರ್ಮ್ನಲ್ಲಿ ಅವ್ರು ನಮ್ಮ ಜೊತೆಗಿರೋದು ನಮ್ಮ ಸೌಭಾಗ್ಯನೇ. ಆ ನಿಟ್ಟಿನಲ್ಲಿ ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ರೋಚಕವಾದ ಕಥೆನ ನಮಗೆ ಹೇಳ್ತಾರೆ. ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಎಸ್ ಸರ್, ನಿಮ್ಮ ಟೆನ್ಯೂರಲ್ಲೇ ಅದು 30 ವರ್ಷಗಳ ಸುದೀರ್ಘ ಪಯಣ ಆದ್ರಿಂದ ಮೈಸೂರಿನ ಮೇಜರ್ ಇನ್ಸಿಡೆಂಟ್ಸ್ ಆದಾಗೆಲ್ಲ ನೀವು ಅದರಲ್ಲಿ ಭಾಗಿಯಾಗಿದ್ರಿ. ಅದನ್ನ ಅವಕಾಶ ಅನ್ಬೇಕೋ ಏನೋ ಗೊತ್ತಿಲ್ಲ, ಅದನ್ನ ಹೇಗೆ ಹೇಳಬೇಕು ಅಂತ. ಬಟ್ ಅದೆಲ್ಲದರಲ್ಲೂ ನೀವಿದ್ರಿ. ಅಂಥದ್ರಲ್ಲಿ ಒಂದು ಅಂದ್ರೆ ನಮ್ಮ ದೇಶದಲ್ಲಿ ಒಂದು 2-3 ವಿಷಯಗಳು ಜನರನ್ನ ಯಾವಾಗಲೂ ಜೋಡಿಸುತ್ತೆ. ಅದು ಒಂದು ಸ್ಪೋರ್ಟ್ ಆಕ್ಟಿವಿಟಿ ಇರ್ಬೋದು, ಎಂಟರ್ಟೈನ್ಮೆಂಟ್ ಅಂತ ಇರಬಹುದು. ಆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅದರಲ್ಲೂ ನಮ್ಮ ಕನ್ನಡದಲ್ಲಿ ಒಂದು ದೊಡ್ಡದಾದ ಸ್ಟುಡಿಯೋ, ಒಂದು ಚಿತ್ರೀಕರಣಕ್ಕೆ ಬೇಕಾದಂಥದ್ದು ಮೈಸೂರಿನಲ್ಲಿತ್ತು. ದಟ್ ಈಸ್ ಪ್ರೀಮಿಯರ್ ಸ್ಟುಡಿಯೋ. ಪ್ರೀಮಿಯರ್ ಸ್ಟುಡಿಯೋ, ಪ್ರೀಮಿಯರ್ ಆ ಹೆಸರು ನೋಡಿ ಹೆಂಗಿದೆ ಅಂತ. ಆದ್ರೆ ಅಂಥ ಪ್ರೀಮಿಯರ್ ಆಗಿದ್ದಂತಹ ಈ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ನೆಲೆ ಕೊಟ್ಟಂತಹ ಸ್ಟುಡಿಯೋ ಶೂಟಿಂಗ್ ಅಂತ ಬಂದಾಗ ಅಗ್ನಿ ಅವಘಡ ಆಗುತ್ತೆ 1988ರಲ್ಲಿ. ಅದು ಎಂತ ಒಂದು ಡಿಸಾಸ್ಟರ್ ಅಂದ್ರೆ, ಏನಪ್ಪ ಚಿತ್ರರಂಗದ ಕತೆ, ಮತ್ತೆ ಮೈಸೂರಂತ ಊರಲ್ಲಿ ಇಂಥ ಕೆಲಸ ಆಗೋಯ್ತಾ, ಏನಕ್ಕಾಯ್ತು ಅಂತ. ಆ ಒಂದು ಸಂದರ್ಭ ಹೇಗಿತ್ತು ಸರ್? ಇಲ್ಲ, ಅದು ಆ ದುರಂತ ಏನು ನಡೆದಿದೆ ಇಡೀ ಭಾರತೀಯ ಚಿತ್ರರಂಗದಲ್ಲೇ ಅತ್ಯಂತ ದೊಡ್ಡ ದುರಂತ. ನಿಜವಾಗಿ ಅಗ್ನಿ ದುರಂತ. ಯಾಕೆಂದ್ರೆ 56 ಜನ ಸತ್ತು ಹೋಗ್ತಾರೆ. ಆಮೇಲೆ ಸುಮಾರು 120 ಜನಕ್ಕೂ ಹೆಚ್ಚು ಜನ ಮಾರಣಾಂತಿಕ ಗಾಯಗಳಿಗೆ ಒಳಗಾಗ್ಬಿಡ್ತಾರೆ. ಎಂಥ ಅಗ್ನಿ ದುರಂತ ಅಂತಂದ್ರೆ ಅದು ಇವತ್ತು ನನಗೆ ನೆನಪಿದೆ. ರಾತ್ರಿ ಸುಮಾರು 10:30 ಟೈಮು ಫೋನ್ ಟ್ರಿಂಗ್ ಅಂತು. ಸರಿ, ಅಷ್ಟೊತ್ತಲ್ಲಿ ಫೋನ್ ಬಂದಮೇಲೆ ಅದು ನಂದೇ ಅಂತ ಹೇಳಿ ನನ್ನ ಹೆಂಡ್ತಿದ್ಲು. ಎದೆ ನೋಡ್ರಿ ನಿಮ್ಮದೇ ಅಂತ ಕಾಣುತ್ತೆ ಅಂತ. ನಾನು ಸ್ವಲ್ಪ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಯಾವುದೋ ಬಂತು. ಹೇಳಿದ್ರೆ, ಸರ್ ಅಲ್ಲಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆಯಂತೆ. ಆಗಲೇ 6-7 ಜನ ಸತ್ತೋಗಿದ್ದಾರೆ. ಬೇಗ ಅರ್ಜೆಂಟ್ ಹೋಗ್ಬೇಕಂತೆ. ಆಫೀಸರ್ಸ್ ಎಲ್ಲ ಇದು ಮಾಡ್ತಾ ಇದ್ದಾರೆ. ಕಮಿಷನರ್ ಸಾಹೇಬರು ಬರ್ತಾ ಇದ್ದಾರೆ. ಅಂದರೆ ಕಮಿಷನರ್ ಸಾಹೇಬರು ಬಂದರು ಅಂದರೆ ಅಲ್ಲಿಗೆ ಅದು ಕ್ರಿಟಿಕಲ್ಲೇ. ಮತ್ತೆ ನಾವೆಲ್ಲ ಜೂನಿಯರ್ ಅಧಿಕಾರಿಗಳು ಓಡ್ತಾ ಇರಬೇಕು, ಬೇರೆ ಇನ್ನು ಟೈಮ್ ಮಾಡೋ ಹಾಗೆ ಇಲ್ಲ. ಸರಿ, ಆ ತಕ್ಷಣವೇ ನಮ್ಮ ಇದಕ್ಕೂ ಜೀಪ್ಗೂ ಬರೋಕ್ಕೆ ಹೇಳಿ ಹೊರಟೆ. ಹೋಗ್ಬೇಕಾದ್ರೆ ನನಗೆ ಅದು ಜ್ಞಾಪಕ ಆಯಿತು. ಜಸ್ಟ್ ಆ ಇನ್ಸಿಡೆಂಟು ನಡೆದಿದ್ದು 8/2/1988 ಫೆಬ್ರವರಿ 2. ಅದಕ್ಕಿಂತ ಒಂದು 10-12 ದಿನ ಮೊದಲು ಅದರ ಪ್ರಾರಂಭೋತ್ಸವ ನಡೆದಿತ್ತು. ಚಿತ್ರೀಕರಣದ ಪ್ರಾರಂಭೋತ್ಸವ. ಯಾವ ಚಿತ್ರ ಸರ್ ಅದು? ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅಂತ ಹೇಳಿ. ಗಿದ್ವಾನಿ ಅನ್ನೋರು ಬರೆದಂತ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ನಾವೆಲ್ನ ಆಧಾರದ ಮೇಲೆ ಆ ಸಿನಿಮಾ ತೆಗಿತಾ ಇದ್ರು. ನಟ ಸಂಜಯ್ ಖಾನ್. ಏನಂದ್ರೆ ಅದರ ವಿಶೇಷ ಏನು ಅಂತಂದ್ರೆ, ಗಿದ್ವಾನಿ ಅನ್ನೋರು ಬೇಸಿಕಲಿ ಹಿಸ್ಟ್ರಿ ಇವರೇನಲ್ಲ, ಅವರು ಹಿಸ್ಟಾರಿಯನ್ ಅಲ್ಲ. ಆದರೆ ಅವರು ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಮತ್ತು ಬ್ರಿಟಿಷ್ ಲೈಬ್ರರಿನಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ಓದಬೇಕಾದ್ರೆ ಒಂದು ವಿಶೇಷತೆ ಮನಗಾಣ್ತಾರೆ. ಅದು ಅಂತಂದರೆ, ಯುದ್ಧ ಭೂಮಿಯಲ್ಲೇ ಸತ್ತಂಥ ರಾಜರುಗಳ ಪೈಕಿ ಅಪರೂಪದ ವೀರಾಗ್ರಣಿ ಅಂತಂದರೆ ಟಿಪ್ಪು ಸುಲ್ತಾನ್. ನಾವೇನು ಇವತ್ತು ಅವ್ರನ್ನ ಕಾಂಟ್ರವರ್ಸಿ ಮಾಡಿ ಮಾತಾಡ್ತಾರೆ, ಆದರೆ ಟಿಪ್ಪು ಸುಲ್ತಾನ್ ರಣಭೂಮಿಯಲ್ಲಿ ಸತ್ತಂತಹ ರಾಜ. ಯಾಕೆ ರಾಜ ಯಾವಾಗಲೂ ಸಾಯೋದೇ ಇಲ್ಲ, ಸೇಫ್ ಆಗಿರ್ತಾರೆ. ಇಲ್ಲಿ ಇವನು ವೀರಾಗ್ರಣಿ ಆ ರೀತಿ ಹೋರಾಟ ಮಾಡಿಸಂತಿರ್ತಾನೆ. ಅದಕ್ಕಾಗಿ ಅವನ ಚರಿತ್ರೆ ಬಗ್ಗೆ ಕುತೂಹಲ ಬಂದು ಎಲ್ಲ ಅವರು, ಯಾಕೆ ಅಂತಂದ್ರೆ ಅವ್ರು ಓದಂಥದ್ದೆಲ್ಲ ಬ್ರಿಟಿಷರು ಬರೆದಂಥ ಚರಿತ್ರೆ ಇದು. ಅವನ್ನ ಟ್ರೈಟರ್ ಅಂತ ಎಲ್ಲ ಕರೆದಿರ್ತಾರೆ. ಅವನು ಹಾಗೆ ಹೀಗೆ ಅಂತ ಅವನ ಬಗ್ಗೆ ನೆಗೆಟಿವ್ ಆಗಿ ಬರೆದಂಥದ್ದೇ ಹೆಚ್ಚಿರುತ್ತೆ. ಆದರೆ ಇವರು ಇದನ್ನೆಲ್ಲ ಬೇರೆದನ್ನೆಲ್ಲ ಓದ್ತಾ ಹೋದಾಗ ಟಿಪ್ಪು ಸುಲ್ತಾನ ನಿಜ ವ್ಯಕ್ತಿತ್ವ ಗೊತ್ತಾಗುತ್ತೆ. ಬಹಳ ಅದ್ಭುತವಾದಂಥ ಒಂದು ನಾವೆಲ್ ಅವ್ರು ಬರೀತಾರೆ. ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅನ್ನೋದು ನಾವೆಲ್ಲು ಬಂದಾದ್ಮೇಲೆ ನಟ ಸಂಜಯ್ ಖಾನ್
ಇದನ್ನ ಅಂತಾರಾಷ್ಟ್ರೀಯ ಲೆಕ್ಕದಲ್ಲಿ ಒಂದು ತೆಗೆಯೋಣ, ಒಳ್ಳೆ ಫಿಲ್ಮ್ ತೆಗಿಬೇಕು ಅಂತ ಪ್ರಾಜೆಕ್ಟ್ ಮಾಡ್ತಾರೆ. ಅದು ಎಷ್ಟು ಸಿದ್ಧತೆ ಮಾಡ್ಕೊಂಡಿರ್ತಾರೆ ಅಂದರೆ 4-5 ವರ್ಷ ಅದಕ್ಕೆ ಸ್ಕ್ರೀನ್ ಪ್ಲೇಗೆ ವರ್ಕ್ ಮಾಡಿರ್ತಾರೆ. ಅಷ್ಟು ಅದ್ಭುತವಾದ ಮಹತ್ವಾಕಾಂಕ್ಷೆಯ ಚಿತ್ರ. ಅದು ಲಲಿತ್ ಮಹಲ್ ಪ್ಯಾಲೇಸಲ್ಲಿ ಅದರ ಪ್ರಾರಂಭೋತ್ಸವಕ್ಕೆ ಅಂತ ಹೇಳಿ ನಿಜವಾದ ಟಿಪ್ಪು ಸುಲ್ತಾನ್ನ ನಿಜವಾದ ಖಡ್ಗನೇ ತರಿಸಿರ್ತಾರೆ. ಓನ್ಲಿ ಟು ದಟ್ ಅಕೇಶನ್, ನಾಟ್ ಫಾರ್ ದ ಹೋಲ್ ಫಿಲ್ಮ್. ಸುಮ್ಮನೆ ಈಗ ನಾವೆಲ್ಲ ಪೂಜೆ ಮಾಡ್ಬೇಕಾದ್ರೆ ಏನೋ ಒಂದು ಸಾಂಕೇತಿಕವಾಗಿರ್ತೀವಲ್ಲ ಆ ರೀತಿ. ಅದಾದ್ಮೇಲೆ ಶೂಟಿಂಗ್ ಶುರು ಆಗುತ್ತೆ. ಹೀಗೆ ನಾವೆಲ್ಲ ಅದು ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ನೋಡಿದಾಗ ಅವ್ನು ಹೀಗೆ ಹಿಡ್ಕೊಂಡು ನಿಂತಿರೋದಿದೆ, ಅಷ್ಟೇ ಸೀನ್ ಇದ್ದಿದ್ದು, ಅದಕ್ಕೋಸ್ಕರ ತರಿಸಿರೋದು. ಈ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಏನಿದೆ, ಅವನು ಯುದ್ಧರಂಗದಲ್ಲಿ ಮಡಿದಂತಹ ಖಡ್ಗ ಅದು. ಆ ಖಡ್ಗ ಅದಕ್ಕೆ ಒಂಥರ ದುರಂತದ ಸರಮಾಲೆನೇ ಇದೆ. ಅದರಲ್ಲೇ ಅವನು ಸೋಲೋದು. ಯಾಕೆಂದ್ರೆ 4 ಮೈಸೂರಿನ ಮಹಾಯುದ್ಧಗಳು ನಡೀತದೆ ಬ್ರಿಟಿಷರ ಜೊತೆ ಹೋರಾಟಗಳು. ಮೊದಲ 3 ಯುದ್ಧನೂ ಟಿಪ್ಪುನೇ ಗೆದ್ದಿರ್ತಾನೆ, ಆದ್ರೆ ಕೊನೆಯದ್ರಲ್ಲಿ ಆತ ಸೋಲ್ತಾನೆ. ಅದು ಅವಮಾನಕಾರಿಯಾಗಿ ಸೋತಿದ್ದಲ್ದಲೆ ಪ್ರಾಣನು ಬಿಟ್ಬಿಡ್ತಾನೆ. ಅದೇ ಕತ್ತಿಯೇ ಇದು ಇಲ್ಲಿಗೆ ಬಂದು ಅದು ಎಲ್ಲೆಲ್ಲಿ ಬರುತ್ತೆ. ಅದೇನೋ ಕೆಲವು ಸರಿ ಐತಿಹ್ಯ ಅಂತಾನೆ ಹೇಳ್ಬೋದು, ಮೂಢನಂಬಿಕೆ ಅಂತ ಹೇಳೋದು, ಅಥವಾ ಕಾಕತಾಳೀಯನೋ ಗೊತ್ತಿಲ್ಲ ನಮಗೆ. ಯಾಕೆಂದ್ರೆ ಅದು ಹೋದ ಕಡೆ ಎಲ್ಲ ದುರಂತಗಳು ನಡೆದೇ ಇದೆ. ಆಮೇಲೆ ಅದು ಎಲ್ಲ ಒಂದ್ ಕಡೆ ಇಟ್ಟಿರ್ತಾರೆ, ಬೆಂಕಿ ಆಘಾತ ಆಗುತ್ತೆ ಒಂದ್ಸರಿ. ಅದಾದ್ಮೇಲೆ ಇವರು ಟಿಪ್ಪು ಸುಲ್ತಾನ್, ಇದು ನಾನೇನಾರು ಆಗ್ಲಿ ಟಿಪ್ಪು ಸುಲ್ತಾನ್ದೇ ಖಡ್ಗ ಬೇಕು ಪ್ರಾರಂಭೋತ್ಸವಕ್ಕೆ ಅಂತ ಹೇಳಿ ಸಂಜಯ್ ಖಾನ್ ಬಹಳ ಹೋರಾಟ ಮಾಡಿ ಪರ್ಮಿಷನ್ ತಗೊಂಡು ಸರ್ಕಾರದಿಂದ ತರಿಸ್ಕೊಂಡಿರ್ತಾನೆ. ಅದು ಪ್ರೀಮಿಯರ್ ಅಗ್ನಿ ದುರಂತದಲ್ಲಿ ಕೊನೆಗೊಳ್ಳುತ್ತೆ. ಆಮೇಲೆ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನು ನನಗೆ ಅದು ಬೇಕು ಅಂತ ಹೇಳಿ ವಿಜಯ್ ಮಲ್ಯ, ಅವನು ಒಂಥರ ಯಾರೂ ಅಳಿಯದ ವೀರ ಅಂತಾರಲ್ಲ, ರಾಯಲ್ ಇದ್ದಂಥವ್ರು. ಅವನು ಕೈ ಹಾಕಿದ ಎಲ್ಲ ಉದ್ಯಮಗಳು ಸಕ್ಸಸ್ ಆಗಿರುತ್ತೆ. ಇವನು ಖಡ್ಗ ತಗೊಳ್ತಾನೆ, ನೆಲ ಕಚ್ಚಿ ದೇಶಾಂತರ ಹೊರಟೋಗಂತ ಪರಿಸ್ಥಿತಿ ಬರುತ್ತೆ. ಹೀಗೆ ಅದು ಯಾರ್ಯಾರನ್ನ ಮುಟ್ಟುತ್ತೆ ಎಲ್ಲರಿಗೂ ಬಂದಿದೆ. ಅದು ಇಲ್ಲಿ ಏನು ಅಂತಂದ್ರೆ ನೋಡಿ, ಈಗ ಅದು ಕಾಂಟ್ರವರ್ಸಿ, ಹಿಂದೂ ಮುಸ್ಲಿಂ ಕಾಂಟ್ರವರ್ಸಿನಲ್ಲಿ ನೋಡ್ತಾರೆ. ಅವತ್ತು 1988 ಅಲ್ಲಿ ಖಡ್ಗ ಅದು ಅಂತಂದ್ರೆ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್, ಅದು ಕರ್ನಾಟಕದ ಹೆಮ್ಮೆ, ಅವನು ಮೈಸೂರಿನ ಹುಲಿ. ಅದನ್ನ ನೀವು ಬೇರೆ ಸಿನಿಮಾಕ್ಕೆಲ್ಲ ಇದನ್ನ ಬಳಸೋದಿಕ್ಕೆ ಕೊಡಬಾರ್ದು, ಅದು ಹಾಳಾಗೋಗುತ್ತೆ ಅಂತ ಹೇಳಿ ದೊಡ್ಡ ಗಲಾಟೆ ಆಗ್ಬಿಡ್ತು. ನಾವೆಲ್ಲ ಹೋದ ಬಂದೋಬಸ್ತ್ ಜೊತೆಗೆ. ಬಟ್ ಅವಾಗ ನಾನು ಸರಸ್ವತಿಪುರಂ ಠಾಣೆ ಇನ್ಸ್ಪೆಕ್ಟರ್ ಆಗಿದೆ. ಬಟ್ ಇಲ್ಲೇನಾಯ್ತು ಅಂತಂದ್ರೆ ಗಲಾಟೆ ಶುರು ಆಗ್ಬಿಡ್ತಲ್ಲ, ಸುಮಾರು ಒಂದು 600-700 ಜನ ಚಿತ್ರೀಕರಣ ಮಾಡಕ್ ಬಿಡೋದಿಲ್ಲ ಅಂತ ಕುತ್ಕೊಂಡ್ಬಿಟ್ರು. ಆಮೇಲೆ ನಾವೆಲ್ಲ ಹೋಗಿ ಅದೆಲ್ಲ ನಿಯಂತ್ರಿಸಿದ್ದಾಯ್ತು. ಕೊನೆಗೆ ಸಂಜಯ್ ಖಾನ್, ಹಿ ವಾಸ್ ಇನ್ ಫಸ್ಟ್ ಡ್ರೆಸ್, ಯಾವುದು ರಾಜನ ಪೋಷಾಕಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದ್ದ. ಒಂಥರ ಮ್ಯಾನ್ಲಿ ಫೇಸು ಮತ್ತೆ ಫಿಸಿಕ್ ಇದ್ದಿದ್ದು ಅಪರೂಪ. ಆಗಿನ ನಟರೆಲ್ಲ ಒಂಥರ ಚಾಕ್ಲೇಟ್ ಹೀರೋಗಳೇ, ಇವನು ಆ ಥರ ಇರಲಿಲ್ಲ. ಆಮೇಲೆ ಬಂದು ನಮ್ಮ DYSP ಅವ್ರ ಹತ್ರ ಕೇಳ್ಕೊಂಡ, ಸರ್ ಇದು ನಾನು ಈ ಫಸ್ಟ್ ಸೀನ್ನ ಬಹಳ ಕಲಾತ್ಮಕವಾಗಿ ನಾನು ತೆಗಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ. ಇವ್ರು ಈ ರೀತಿ ಗಲಾಟೆ ಮಾಡಿದ್ರೆ ನಂದು ಮೂಡ್ ಹೋಗ್ಬಿಡುತ್ತೆ, ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಹೇಳಿ ಅಂತ. ನಮ್ಮ DSP ಅಂದರು ಪಾಯಿಂಟ್ ಬ್ಲ್ಯಾಂಕ್ ಆಗಿ ಹೇಳಿದ್ರು, ನೋಡಿ ನಾವೇನಾದ್ರು ನಿಮ್ಮ ಪರವಾಗಿ ಏನಾರು ಮಾತಾಡಿದ್ರೆ ಏನೋ ಫೇವರ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಆಗುತ್ತೆ, ನಮ್ಮ ಪರಿಸ್ಥಿತಿನೂ ನೋಡಿ ನೀವೇ ಅದನ್ನು ರಿಕ್ವೆಸ್ಟ್ ಮಾಡಿ ಅಂತ. ಇಲ್ಲ ಸರ್ ಕೇಳಲ್ಲ ಮಾಬು, ಆಮೇಲೆ ನಾನು ಇದನ್ನು ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಎಲ್ಲ ಅದು ಸರಿಯಾಗಿ ಬರಲ್ಲ ಸರ್, ಮೊದಲನೇದೇ ಅಪಶಕನ ಆಗ್ಬಿಡುತ್ತೆ ಅಂತ ಒದ್ದಾಡ್ಬಿಟ್ಟ ಪಾಪ. ಯಾಕೆಂದ್ರೆ ಆತನ್ನ ನಾವು ಅದಕ್ಕಿಂತ ನಾನು 2-3 ದಿನ ಮೊದಲು ನೋಡಿದ್ದೆ. ನಮ್ಮ ಕಮಿಷನರ್ ಅವ್ರನ್ನ ನೋಡೋಕ್ಕೆ ಅಂತ ಹೇಳಿ ಹಿ ಕೇಮ್ ಡೌನ್ ಟು ನಮ್ಮ ಆಫೀಸಿಗೆ ಬಂದಿದ್ದ. ನೋಡಿದ್ವಿ ಎಷ್ಟು ಚೆನ್ನಾಗಿದ್ದ ಅಂದರೆ, ಆವಾಗ ಅವರು ಹೇಳಿದ್ರು ಇದೆಲ್ಲ ಈ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೋಸ್ಕರನೇ ಸುಮಾರು 2 ವರ್ಷದಿಂದ ತಯಾರಾಗಿದ್ದ. ಅಂದ್ರೆ ಈ ಪಿಕ್ಚರ್ಗೋಸ್ಕರ ಪ್ರೊಡ್ಯೂಸರ್ 4 ವರ್ಷದಿಂದ ಸ್ಕ್ರೀನ್ ಪ್ಲೇ ನಡೆದಿರುತ್ತೆ. 2 ವರ್ಷದಿಂದ ಇವನು ಫಿಸಿಕಲಿ ಅದಕ್ಕೆ ಬೇಕಾದಂಥದ್ದು ಟ್ರೈನಿಂಗ್ ಬೇಕಲ್ಲ, ಅದಕ್ಕೆಲ್ಲ ಟ್ರೈನ್ ಅಪ್ ಆಗಿರ್ತಾನೆ. ಬಹಳ ಚೆನ್ನಾಗಿದೆ. ಅದರಲ್ಲಿ ನನಗೆ ಈಗಲೂ ಕಣ್ಣಿಗೆ ಕಟ್ಟಂತ ಒಂದು ಫಿಸಿಕ್, ಅದು ಅಷ್ಟು ಲಕ್ಷಣವಾಗಿದ್ದ ಆತ. ಅವನಿಗೆ ಒಪ್ತಾ ಇತ್ತದು. ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅಂತಂದ್ರೆ ಅದು ಹಿಡ್ಕೊಳಕ್ಕೆ ಯೋಗ್ಯನಾದ ರಾಜ, ಆ ಥರನೇ ಇದ್ದ ಅವನು. ನೋಡಿ ಅನ್ಫಾರ್ಚುನೇಟ್ ಇದು ಹೇಗಾಗುತ್ತೆ ಅನ್ನೋದಕ್ಕೆ ಅವತ್ತೆಲ್ಲ ಗಲಾಟೆ ಆಯಿತು. ಕೊನೆಗೆ ಹೇಗೋ ಪರ್ಮಿಷನ್ ನಡೆಸಿದ್ರು, ಶೂಟಿಂಗ್ ನಡೀತು. ನಾನು ಇದನ್ನು ಹೋಗುವಾಗಿದ್ದೆಲ್ಲ ಜ್ಞಾಪಕ ಆಯಿತು ನನಗೆ, ಎಂಥ ಕೆಲಸ ಆಗೋಯ್ತಪ್ಪ,
ಏನೋ ಸುಟ್ಟೋಗ್ಬಿಡ್ತಂತೆ, ಅವನೇನೋ ಮೆಗಾ ಪ್ರಾಜೆಕ್ಟ್ ಅಂತ ಮಾಡಿದ್ದಾನೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡ್ತೀವಿ ಅಂತ ನಮ್ಮ ಹತ್ರ ಮಾತಾಡಿದ್ರು. ನಾವು ಅಲ್ಲಿ ಕ್ರೈಮ್ ಮೀಟಿಂಗ್ ಹೋಗಿದ್ದೋ, ಇದು ಮೆಗಾ ಪ್ರಾಜೆಕ್ಟ್, ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದಾಗುತ್ತೆ, ಆಲ್ ಓವರ್ ದ ವರ್ಲ್ಡ್ ಇದು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಅಂತ. ಸುಮ್ಮನೆ ನಾವೆಲ್ಲ ಕುತೂಹಲ ನೋಡಿ, ಫಿಲ್ಮ್ ಆ್ಯಕ್ಟರ್ಸು, ಅದರಲ್ಲೂ ಹಿಂದಿ ಫಿಲ್ಮ್ ಆ್ಯಕ್ಟರ್ ಆ ಥರದ್ದು ನೋಡಿದ್ರೆ ಅಲ್ಲಿ ಥಿಯೇಟ್ರ್ ಹತ್ರ ಅಲ್ಲ, ಅದು ಸ್ಟುಡಿಯೋದ ಹತ್ರ ಹೋದರೆ ಏನು ಹೊಗೆ ಕೌದೋಗ್ಬಿಟ್ಟಿದೆ. ಅಷ್ಟೊತ್ತಾಗಲೇ ನಮ್ಮ ಕಮಿಷನರ್ ವಿ ಭಾಸ್ಕರ್ ಅಂತ, ಹಿ ವಾಸ್ ಆಲ್ರೆಡಿ ಆನ್ ದ ಸ್ಪಾಟ್, ಎಲ್ಲ ಡೈರೆಕ್ಷನ್ಸ್ ಎಲ್ಲ ಕೊಡ್ತಾಯಿದ್ರು. ಸುಮಾರು ಇದಾಗಿರೋಂಥವ್ರನ್ನೆಲ್ಲರೂ ಗಾಯಾಳುಗಳನ್ನು ಹೊತ್ಕೊಂಡು ಬರ್ತಾಯಿದ್ರು, ಹ್ಯೂಮನ್ ಸ್ಟ್ರೆಚರ್ಸು 2 ಕೈಲಿ ಹಿಡ್ಕೊಂಡು ನಾವೇ ಎತ್ಕೊಂಡು ಹೋಗೋದು. ಯಾಕೆಂದರೆ ಅಲ್ಲಿ ವೆಹಿಕಲ್ ತೊಗೊಂಡೋಗೋಕ್ಕೂ ಆಗಲ್ಲ. ಅದೇನು ಅಂತಂದರೆ ಥಿಯೇಟ್ರ್ ಇದೆಯಲ್ಲ, ಸ್ಟುಡಿಯೋ 1 ಫ್ಲೋರ್ ಪೂರ್ತಿ, ಆ ಪೂರ್ತಿ ದೊಡ್ಡದೊಂದು ವಿಶಾಲವಾದ ಜಾಗ, ಅದಕ್ಕಿರೋದು 2 ಬಾಗಿಲು, ಚಿಕ್ಕ ಚಿಕ್ಕ ಬಾಗಿಲಿರುತ್ತೆ. ಒಳಗಡೆ ಸೆಟ್ಟಿಂಗ್ ಹಾಕಿರ್ತಾರೆ, ಅರಮನೆ ಸೆಟ್ಟಿಂಗು, ಇದ್ರದ್ದೆಲ್ಲ ಒಂದು ಮದುವೆ ಉತ್ಸವ ನಡೆಯೋ ಅಂತ ಒಂದು ಕಾರ್ಯಕ್ರಮ ಶೂಟಿಂಗ್ ನಡೀತಾ ಇರುತ್ತೆ. ಅದು ಕಳೆದ 4 ದಿನದಿಂದ ಸತತವಾಗಿ ಮಾಡ್ಕೊಂಡು ಬಂದಿರ್ತಾರೆ, ಒಂಥರ ರೆಸ್ಟ್ಲೆಸ್ ಆಗಿ. ಯಾಕೆಂದರೆ ಅನೇಕ ಇವರೆಲ್ಲ ಆ್ಯಕ್ಟರ್ಸ್ ಎಲ್ಲ ಬೇರೆ ಬೇರೆ ಕಡೆ ಹೋಗೋದಿರುತ್ತೆ, ಅವ್ರ ಶೆಡ್ಯೂಲ್ ಇರುತ್ತೆ, ಅದಕ್ಕೋಸ್ಕರ ಜಾಮ್ ಪ್ಯಾಕ್ ಆಗಿ ಮಾಡ್ತಾಯಿದ್ರು. ಆವಾಗ ಈ ಒಳಗಡೆ ಎಲ್ಲ ಹೀಟು ಸಿಕ್ಕಾಬಟ್ಟೆ ವೈರ್ಗಳೆಲ್ಲ ಬಂದಿರುತ್ತೆ, ಹೀಟೆಲ್ಲ ಡಿಪಾಸಿಟ್ ಆಗಿ 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 ಯಾವುದೋ ಒಂದು ಪಾಯಿಂಟಲ್ಲಿ ಸ್ಪಾರ್ಕ್ ಆಗುತ್ತೆ. ಅದೇ ಕಾರಣ ಮದುವೆದು ಏನೋ ಒಂದು ಶೂಟಿಂಗ್ ನಡೀತಾ ಇರುತ್ತಲ್ಲ, ಆವಾಗ ಇದನ್ನು ಫ್ಲವರ್ ಪಾಟನ್ನು ಹತ್ತಿಸ್ತಾರೆ. ಹತ್ತಿಸಿದ ತಕ್ಷಣ ಢಗ್ ಅಂತ ಹೇಳಿ ಸ್ಫೋಟ ಆಗಿಬಿಡುತ್ತೆ. ಒಳಗಡೆ ಇದ್ದವರೆಲ್ಲ ಭಸ್ಮಾಗಿ ಹೋಗ್ಬಿಟ್ಟಿರ್ತಾರೆ. ಸುಮಾರು ನಾನು ಹೋದಾಗ ಒಬ್ಬೊಬ್ಬರನ್ನೇ ತೊಗೊಂಬರ್ತಿದ್ರು, ಸುಮಾರು 108 ಜನ ಇಂಜೂರ್ಡ್ ಕರ್ಕೊಂಡ್ಬರ್ತಾಯಿದ್ರು, ಹೊತ್ಕೊಂಡು ಎಲ್ಲ ಬರ್ತಾಯಿದ್ರು. 56 ಜನ ಸತ್ತೋಗಿದ್ರು. ಒಳಗಡೆ ನೀವು ನೋಡಬೇಕು, ಒಂದೇ ಬಾಗಿಲಿತ್ತು, ಆ ಬಾಗಿಲ ಹತ್ರ ಸುಮಾರು ಒಂದು 26-27 ಜನ ಡೆಡ್ ಬಾಡಿಗಳು ಒಂದೇ ಕಡೆ ಹಿಂಗೆ ಒಟ್ಟಾಗಿದೆ. ಅದು ಫೋಟೋಸ್ ಇದೆ, ಈವನ್ ಇಂಟರ್ನೆಟಲ್ಲೂ ಸಿಗುತ್ತೆ. ಎಲ್ಲ ಒಬ್ಬರ ಮೇಲೆ ಒಬ್ರು ಬಿದ್ದು ಒಬ್ರು ಹೋಗಕ್ಕೆ ಬಿಡ್ತಾ ಇಲ್ಲ ಅವರು. ಅವನು ಹಿಡ್ಕೊಂಡಿದ್ದಾನೆ, ಅವ್ನು ಮತ್ತೊಬ್ಬ ಹಿಡ್ಕೊಂಡಿದ್ದಾನೆ, ಹಾಗೆ ಸತ್ತೋಗಿದ್ದಾರೆ. ಬಹಳ ವಿದ್ರಾವಕವಾದ ದೃಶ್ಯ ಇದು. ಬೆಳಗ್ಗೆ ನಮಗೆ ಗೊತ್ತಾಗಿದ್ದು. ನಾನು ಹೋದಾಗ ಸುಮಾರು ರಾತ್ರಿ 11:30 ಆಗಿತ್ತು. ಈ ಇನ್ಸಿಡೆಂಟ್ ನಡೆದಿರೋದು 9-9:30. ಆಮೇಲೆ ಒಬ್ಬೊಬ್ಬರನ್ನು ಎತ್ಕೊಂಡ್ಬರ್ತಾರೆ, ನಾವು ಕೈ ಹಾಕ್ತಾ ಎಲ್ಲ ವಿ ಆರ್ ಆಲ್ ಯಂಗ್ಸ್ಟರ್ಸ್. ನಾನು ಚಂದ್ರಪ್ಪ, ಜಗನ್ನಾಥ್ ಅಂತ, ಆಮೇಲೆ ಪುಟ್ಟಸ್ವಾಮಿಗೌಡ, ಈವನ್ HL ನಾಗರಾಜ್, ನಾವೆಲ್ಲ ಸಿಟಿ ಆಫೀಸರ್ಸ್ ಯಾರ್ಯಾರಿದ್ದೋ ಎಲ್ಲ ನಾವೇ ಕೈ ಹಾಕ್ಕೊಂಡು ಎತ್ಕೊಂಡ್ಬರ್ತೀವಿ. ಯಾಕೆಂದ್ರೆ ತುಂಬ ಜನ ಪೊಲೀಸ್ನವರು ಹೆಸಿಟೇಟ್ ಮಾಡ್ತಾಯಿದ್ರು, ನರಳ್ತಾ ಇರೋಂಥದ್ದು. ಆಮೇಲೆ ಯಾರ್ದಾರು ಕೈ ಹಾಕಿ ಎತ್ತೋಣ ಅಂದರೆ ಮೈಯೆಲ್ಲ ಜಿನುಗ್ಬಿಟ್ಟಿರೋದು ಸುಟ್ಕೊಂಡು. ನಾವು ಹಿಂಗೆ ಎತ್ತಿದ್ರೆ ನಮ್ಮ ಕೈಗೆಲ್ಲ ಚರ್ಮನೆ ಇಟ್ಕೊಂಡು ಬಂದ್ಬಿಡೋದು. ಮದುವೆದು ಏನೋ ಒಂದು ಶೂಟಿಂಗ್ ನಡೀತಾ ಇರಲ್ಲ, ಆವಾಗ ಇದನ್ನ ಫ್ಲವರ್ ಪಾಟನ್ನ ಹತ್ತಿಸ್ತಾರೆ. ಹತ್ತಿಸಿದ ತಕ್ಷಣ ಢಗ್ ಅಂತ ಹೇಳಿ ಸ್ಫೋಟ ಆಗ್ಬಿಡೋದು. ಜಗನ್ನಾಥ್ ವೀರಪ್ಪನ ಕಾರ್ಯಾಚರಣೆಯಲ್ಲಿ ಆತ ತೀರ್ಕೊಂಡ್ರು. ಅದ್ರ ಹಣ ಬಂದಿದ್ದಾಗಿದೆ, ನಮ್ಮ ಜೀವನದಲ್ಲಿ ಒಂದೇ ಸರಿ ಇಂಥ ಪುಣ್ಯದ ಕೆಲಸ ಇದಾಗಬಾರ್ದು, ಎತ್ಕೊಂಡು ಹೋಗ್ಬಿಡೋಣ ಎಲ್ಲರೂ ಅಂತ ಹೇಳಿ, ಆಗ ಯಾವ ಇವಿರ್ತವೆ ಗಾಯಾಳುಗಳು, 2 ತಗೊಳ್ಳೋದು, ಒಂದು ಸ್ಟ್ರೆಚರ್ ಹಾಕೋದು, ಎತ್ಕೊಂಡು ಹೋಗಿ ಅಲ್ಲೊಂದು ನಿಂತಿದ್ದು ಆಂಬ್ಯುಲೆನ್ಸ್. ಅಲ್ಲಿ ಪಕ್ಕದಲ್ಲೇ ಒಂದು BM ಹಾಸ್ಪಿಟಲ್ ಅಂತ, ಅದು ಅವತ್ತಿನ ಅತ್ಯಂತ ಸುಸಜ್ಜಿತ ಆಸ್ಪತ್ರೆ ಮೈಸೂರು ಸಿಟಿಗೆ. ತಕ್ಷಣ ಅಲ್ಲಿಂದ ಅಲ್ಲಿಗೆ ತಗೊಂಡು ಹೋಗಿ ಹಾಕ್ತಾ ಇದ್ರು. ಸೊ ನಾವು ಬರೀ ತಗೊಂಡು ಹೋಗಿ ಆಂಬ್ಯುಲೆನ್ಸ್ ತನಕ ಕೊಡೋದಷ್ಟೇ. ಆಮೇಲೆ ಮತ್ತೆ ಹೊತ್ಕೊಂಡು ಬರೋದು, ಹೊಸಬ್ರು ತಗೊಳ್ಳೋದು. ಆಮೇಲೆ ಒಳಗಡೆ ಪೂರ್ತಿ ಹೊಗೆ ತುಂಬಿಟ್ಟಿತ್ತು. ನಮ್ಮ MR ಪೂಜಾರ್ ಅಂತ ಹೇಳಿ ನಮ್ಮ ಅಡಿಷನಲ್ SP, ಅವರು ಇಲ್ಲ ಅತ್ಲಾಗೆ ಒಳಗಡೆ ಹೋಗಿ ಅತ್ಲಾಗೆ ಎಲ್ಲ ಒಂದು ಯಾವುದೋ ಒಂದು ಇದನ್ನು ತರಿಸಿದ್ರು, ಯಾವುದೋ ಡೂಮ್ ಲೈಟು, ಸರ್ಚ್ ಲೈಟ್ ಅಂತೀವಲ್ಲ ಆ ಥರದ್ದು. ಒಳಗಡೆ ಎಲ್ಲ ಕಾಣಿಸೋದು ಸ್ವಲ್ಪ ಹೋಗಿ ಎತ್ಕೊಂಡ್ಬಂದ್ಬಿಟ್ರಿ, ಹಂಗಿದ್ರೆ ಎಲ್ಲ ಉಳಿದವ್ರು ಯಾರಿದ್ದಾರೆ ಅಂತ. ಆವಾಗ ನಮ್ಮ ವಿ ಭಾಸ್ಕರ್ ನೋ ಯಾರು ಒಳಗೆ ಹೋಗಬೇಡಿ ಅಂತ, ಸರ್ ಇದಾಗುತ್ತೆ ತಂದ್ಬಿಡ್ಲಿ ಬೇಗ ಅಂತ. ಇಲ್ಲ, ಅದು ಎಲ್ಲ ಕಾರ್ಬನ್ ಮಾನಾಕ್ಸೈಡ್ ಪಾಯ್ಸನಸ್ ಗ್ಯಾಸ್ ಎಲ್ಲ ಇರುತ್ತೆ, ಒಳಗಡೆ ಹೋದವ್ರು ಆಮೇಲೆ ಉಸಿರು ಕಟ್ಟಿ ಅವರೇ ಹೊಟ್ಟೋದ್ರೆ ಅದಕ್ಕೆ ಅಂತ ಪೆಡೆಸ್ಟ್ರಲ್ ಫ್ಯಾನ್ಸ್ ದೊಡ್ಡದು ತರಿಸಿ ಒಳಗಡೆ ಎಲ್ಲ ಗಾಳಿ ಹಾಯಿಸಿ ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗಲಿ ಅಂತ ಒಂದು 10-15 ನಿಮಿಷ ಅದನ್ನು ಹಾಕಿ ಆಮೇಲೆ ಒಳಗಡೆ ಹೋಗಿ ನಾವೇ ಹೊತ್ಕೊಂಡ್ಬಂದು. ಎಲ್ಲ ಡೆಡ್ ಬಾಡಿ ಇಲ್ಲ, ಎಲ್ಲ ಲಿವಿಂಗ್ ಯಾರಿದ್ರು ಅವರು, ಗಾಯಾಳುಗಳಂದು ಎಲ್ಲ ಪ್ರಜ್ಞೆ ತಪ್ಪಿದ್ರು, ಕೆಲವರು ನರಳ್ತಾ ಇದ್ರು.
ನೋಡಿದ್ರೆ ಒಬ್ಬ ದಷ್ಟಪುಷ್ಟನಾದ ಒಂದು ವ್ಯಕ್ತಿ. ನೋಡಿದ್ರೆ ಸಂಜಯ್ ಖಾನ್. ಜಸ್ಟ್ ನಾವು ಒಂದು ವಾರದ ಹಿಂದೆ ಅವನನ್ನು ಮಾತಾಡ್ಸ್ಕೊಂಡೆಲ್ಲ ಬಂದಿದ್ದು. ನೋಡಿದ್ರೆ ಆತ ಮೈಯೆಲ್ಲ ಪೂರ್ತಿ ಬರ್ಲ ಹೋಗಿತ್ತು. 80% ಬರ್ನ್ಸ್. ಸಾಮಾನ್ಯ 30% ಬರ್ನ್ಸ್ ಆದರೆ ಬದುಕೋದಿಲ್ಲ. ಯಾವ ಲಕ್ಷಣವೂ ಇರಲಿಲ್ಲ. ಓಹ್ ಗಾಡ್, ವಾಟ್ ಹ್ಯಾಪಂಡ್, ವೇರ್ ಆರ್ ಮೈ ಬಾಯ್ಸ್ ಅಂತ ಹಿಂಗೆ ಆತ ಇದು ಮಾಡ್ತಾ ಇದ್ದಾನೆ. ಹಿ ವಾಸ್ ಥಿಂಕಿಂಗ್ ಅಬೌಟ್ ಹಿಸ್ ಕ್ರೂ ಮೆನ್.